ಭಾರತೀಯ ಸೇನಾಪಡೆಗಳಲ್ಲಿ ಶಾಶ್ವತ ಸೈನಿಕರಾಗುವ ಕನಸು ಕಂಡಿರುವ ಅಗ್ನಿವೀರರಿಗೆ ಪರಿಷ್ಕೃತ ನಿಯಮಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ್ ಎಸ್ಪಿರೆಂಟ್ಸ್ಗೆಲ್ಲ ಒಂದು ಬಿಗ್ ಅಪ್ಡೇಟ್ನ ತಂದಿದ್ದೀನಿ. ಆಲ್ರೆಡಿ ಯಾರು ಅಗ್ನಿವೀರ್ ಸ್ಕೀಮಲ್ಲಿ ಆರ್ಮಿಯಲ್ಲಿ ಜಾಬ್ನ ಮಾಡ್ತಾ ಇದ್ದೀರಾ, ಮತ್ತೆ ಯಾರು ಫ್ಯೂಚರಲ್ಲಿ ಆರ್ಮಿನ ಜಾಯ್ನ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಮತ್ತೆ ಸುಮಾರು ಕ್ಯಾಂಡಿಡೇಟ್ಗಳು ಫಿಸಿಕಲ್ ಕಂಪ್ಲೀಟ್ ಮಾಡಿ ರಿಟರ್ನ್ ಎಲ್ಲ ಕಂಪ್ಲೀಟ್ ಮಾಡಿ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಬೆಂಗಳೂರು AR ಆಗಿರ್ಬೋದು ಮತ್ತೆ ಮಂಗಳೂರು AR ಇವಾಗ ಎಕ್ಸಾಮ್ಗಳೆಲ್ಲ ಬಾಕಿ ಇದೆ. ಆರ್ಮಿ ಹೆಡ್ ಕ್ವಾರ್ಟರ್ ಇಂದ ಇವತ್ತು ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಆ ಬಿಗ್ ಅಪ್ಡೇಟ್ ಬಗ್ಗೆ ಇವಾಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವಿಲ್ಲಿ ನೋಡ್ತಾ ಇದ್ದೀರಾ ಗಾಯ್ಸ್, ಈ ನ್ಯೂಸು ಆರ್ಮಿ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಿಂದ ಬಂದಿರೋಂಥದ್ದು. ಇವಾಗ ಏನೇನು ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಕೆಲಸ ಪರ್ಮನೆಂಟ್ ಆಗೋವರೆಗೆ ಮದುವೆ ಆಗುವಂತಿಲ್ಲ. ಅಗ್ನಿವೀರರಿಗೆ ಹೊಸ ರೂಲ್ಸ್. ಈಗ ಡೀಟೇಲಾಗಿ ಓದ್ತಾ ಹೋಗ್ತೀನಿ. ಭಾರತೀಯ ಸೇನಾಪಡೆಗಳಲ್ಲಿ ಶಾಶ್ವತ ಸೈನಿಕರಾಗುವ ಕನಸು ಕಂಡಿರುವ ಅಗ್ನಿವೀರರಿಗೆ ಪರಿಷ್ಕೃತ ನಿಯಮಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ನಿಯಮದ ಪ್ರಕಾರ ಅಗ್ನಿವೀರ್ ಸೈನಿಕರು ಕಾಯಂ ಹುದ್ದೆ ಪಡೆಯುವವರೆಗೆ ಮದುವೆಯಾಗಲು ಅವಕಾಶ ಇರುವುದಿಲ್ಲ. ಶಾಶ್ವತ ಸೇವೆಗೆ ಆಯ್ಕೆಯಾಗುವ ಪ್ರಕ್ರಿಯೆಯ ಶಿಸ್ತು ಕಾಪಾಡುವ ಉದ್ದೇಶದಿಂದ ಪರಿಷ್ಕೃತ ನಿಯಮ ರೂಪಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹೊಸ ನಿಯಮದಂತೆ ಅಗ್ನಿವೀರ್ ಕಾಯಂ ಸೈನಿಕನಾಗುವ ಮೊದಲು ಮದುವೆಯಾದರೆ ಆತನನ್ನು ಶಾಶ್ವತ ಸೇವೆಗೆ ಅರ್ಹನಲ್ಲ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಆತನ ಶಾಶ್ವತ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಅವಕಾಶವು ರದ್ದುಪಡಿಸಲಾಗುತ್ತದೆ. ಕಾಯಂ ಸೈನಿಕರಾಗಿ ಆಯ್ಕೆಯಾಗುವ ಪ್ರಕ್ರಿಯೆ ಅತ್ಯಂತ ಸ್ಪರ್ಧಾತ್ಮಕವಾಗಿರುತ್ತದೆ. ದೈಹಿಕ ದಕ್ಷತಾ ಪರೀಕ್ಷೆ, ವೈದ್ಯಕೀಯ ತಪಾಸಣೆ, ಸೇವಾ ದಾಖಲೆಗಳ ಪರಿಶೀಲನೆ ಮತ್ತು ಸೇನೆಯ ಅಗತ್ಯತೆಗಳ ಆಧಾರದಲ್ಲಿ ಅಂತಿಮ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳಲು 4 ರಿಂದ 6 ತಿಂಗಳುಗಳ ಕಾಲಾವಕಾಶ ಬೇಕಾಗುತ್ತದೆ. ಈ ಅವಧಿಯಲ್ಲಿ ಅಗ್ನಿವೀರ್ಗಳು ಮದುವೆಯಾಗಬಾರದು ಎಂಬುದು ಸೇನೆಯ ಸ್ಪಷ್ಟ ಸೂಚನೆಯಾಗಿದೆ. 2026ರ ಜೂನ್ ಹಾಗೂ ಜುಲೈನಲ್ಲಿ ಒಟ್ಟು 20,000 ಮಂದಿ ಅಗ್ನಿವೀರರು ತರಬೇತಿ ಪೂರ್ಣಗೊಳಿಸಿ ಕಾಯಂ ಸೈನಿಕರಾಗಲು ಅರ್ಜಿ ಸಲ್ಲಿಸಲು ಅರ್ಹತೆ ಗಿಟ್ಟಿಸಿರುತ್ತಾರೆ. ಒಟ್ಟಾರೆ ಅಗ್ನಿವೀರರ ಪೈಕಿ 25% ಮಂದಿಯನ್ನು ಮಾತ್ರವೇ ಕಾಯಂ ಯೋಧರಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗುವುದು. ಅಗ್ನಿವೀರ್ ಯೋಜನೆಯನ್ನು ಕೇಂದ್ರ ಸರ್ಕಾರವು 2020ರಲ್ಲಿ ಆರಂಭಿಸಿತ್ತು. ನೋಡಿದ್ರಲ್ಲ ಗಾಯ್ಸ್, ನಿಮಗೆ ನ್ಯೂಸ್ ಪೇಪರ್ನೇ ತೋರಿಸ್ದೆ ಆರ್ಮಿ ಅಗ್ನಿವೀರ್ ಬಗ್ಗೆ ಏನೇನು ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಅಂತ. ನಿಮಗೂ ಓದಿ ತಿಳಿಸ್ದೆ, ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಯಾವ ರೀತಿ ಇರುತ್ತೆ ಏನಿರುತ್ತೆ ಅಂತ. ನೀವು ನ್ಯೂಸ್ ಪೇಪರ್ನ ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಗೈಸ್, ಭಾರತೀಯ ಕೆಲಸ ಪರ್ಮನೆಂಟ್ ಆಗೋವರೆಗೆ ಮದುವೆ ಆಗುವಂತಿಲ್ಲ. ಏನಿದು ಅಂತ ತುಂಬಾ ಏನಿದು, ಯಾವ ತರ ಇದು ಸ್ಕೀಮ್ ಅಂತ ತುಂಬಾ ಹುಡುಗರಿಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಅದನ್ನ ಇವಾಗ ನಿಮ್ಗೆ ನಿಮ್ಮ ಕನ್ಫ್ಯೂಸ್ ನ ಕ್ಲಿಯರ್ ಮಾಡ್ತೀನಿ. ಅಗ್ನಿವೀರರಿಗೆ ಹೊಸ ರೂಲ್ಸ್. ಭಾರತೀಯ ಸೇನಾಪಡೆಗಳಲ್ಲಿ ಶಾಶ್ವತ ಸೈನಿಕರಾಗುವ ಕನಸು ಕಂಡಿರುವ ಅಗ್ನಿವೀರರಿಗೆ ಪರಿಷ್ಕೃತ ನಿಯಮಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ನಿಯಮದ ಪ್ರಕಾರ ಅಗ್ನಿವೀರ್ ಸೈನಿಕರು ಕಾಯಂ ಹುದ್ದೆ ಪಡೆಯುವವರೆಗೆ ಮದುವೆಯಾಗಲು ಅವಕಾಶ ಇರುವುದಿಲ್ಲ. ಅಂದ್ರೆ ಇವಾಗ ನೀವು 4 ವರ್ಷಕ್ಕೆ ಜಾಯ್ನ್ ಆಗಿರ್ತೀರಾ. 4 ವರ್ಷ ಅಲ್ವಾ ನಿಮ್ಗೆ ಸ್ಕೀಮ್ ಇರೋದು ಅಗ್ನಿಪಥ್ ಯೋಜನೆಯಲ್ಲಿ. 4 ವರ್ಷ ಆದ್ಮೇಲೆ ನೀವು ರಿಟೈರ್ಮೆಂಟ್ ಆಗ್ಬಿಡ್ತೀರಾ. ಸರ್, 4 ವರ್ಷ ಆದ್ಮೇಲೆ ಮದುವೆ ಆಗ್ಬೋದಾ ಅಂತ ನಿಮ್ಗೆ ಡೌಟ್ ಬರ್ತಾ ಇರ್ಬೋದು. 4 ವರ್ಷ ಆದ್ಮೇಲೂ ಕೂಡ ಮದುವೆ ಆಗುವಂತಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ, ಒಂದೊಂದಾಗಿ ನಿಮ್ಗೆ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಈಗ 2022ರಲ್ಲಿ ಅಗ್ನಿವೀರರದು ಮೊದಲನೇ ಬ್ಯಾಚ್ ಜಾಯಿನ್ ಆಗಿತ್ತು. ಈಗ 2026ನೇ ಇಸ್ವಿ ಬಂದಿದೆ. ಅಂದ್ರೆ 4 ವರ್ಷ ಇನ್ನೇನು ಅವ್ರದ್ದು ಮುಗಿಯಕ್ಕೆ ಬಂದಿದೆ. ಇವಾಗ ಅವ್ರದ್ದು ರಿಟೈರ್ಮೆಂಟ್ ಇದೆ. ಇವಾಗ ಏನು 2022ರಲ್ಲಿ ಯಾರ್ಯಾರೆಲ್ಲ ಜಾಯಿನ್ ಆಗಿದ್ರು ಅವರು ಈ ವರ್ಷ ರಿಟೈರ್ಡ್ ಆದಂತ 25% ಅಗ್ನಿವೀರರನ್ನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಸರ್ಕಾರ ಮೊದಲೇ ಯೋಜನೆನ ರೂಪಿಸಿತ್ತು. ಮಧ್ಯದಲ್ಲಿ ಅದನ್ನ 25% ಇಂದ 75%ಗೆ
ನಾವು ಜಾಸ್ತಿ ಮಾಡಿದೀವಿ ಅಂತಾನೂ ಕೂಡ ಹೇಳಿದ್ರು, ಅನೌನ್ಸ್ ಕೂಡ ಮಾಡಿದ್ರು. ಆದ್ರೆ ಇವಾಗ ಮತ್ತೆ ಇವತ್ತಿನ ನ್ಯೂಸ್ ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ, ನಾವು 25% ಮಾತ್ರ ಇವಾಗ ಸದ್ಯಕ್ಕೆ ತಗೋತಾ ಇರೋದು, 75% ಬಗ್ಗೆ ಏನು ಇಲ್ಲಿ ಮಾತಾಡಿಲ್ಲ ಅವರು, ಯಾವುದೇ ವಿವರಗಳನ್ನು ಕೂಡ ಕೊಟ್ಟಿಲ್ಲ. ಆದ್ರಿಂದ ನಾವು 25% ಮಾತ್ರ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಗಾಯ್ಸ್. ಹಾಗಾದ್ರೆ ನಿಮ್ಗೆ ಇವಾಗ ಇನ್ನೊಂದು ಡೌಟ್ ಓಡ್ತಾ ಇರ್ಬೋದು ನಿಮ್ ತಲೆಯಲ್ಲಿ, ಸರ್ ಹಾಗಾದ್ರೆ ಎಲ್ಲಿವರೆಗೆ ನಾವು ಮದುವೆ ಆಗೋ ಹಾಗೆ ಇಲ್ಲ ಅಂತ. ಅಂದ್ರೆ ನೀವು ಲೈಫ್ ಟೈಮ್ ಮದುವೆ ಆಗಿ ಬ್ರಹ್ಮಚರ್ಯಗೆ ಇರಿ, ದೇಶ ಸೇವೆ ಮಾಡಿ ಅಂತ ಅವ್ರು ಹೇಳ್ತಾ ಇಲ್ಲ. 2026ರಲ್ಲಿ ಅಗ್ನಿವೀರರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ಮೇಲೆ ಅವರು 6 ಮಂತ್ಸ್ ಊರಲ್ಲಿ ಇರ್ಬೇಕಾಗುತ್ತೆ, ಅಂದ್ರೆ ಮನೆಯಲ್ಲಿ ಇರ್ಬೇಕಾಗುತ್ತೆ. ಮತ್ತೆ ಅದಾದ್ಮೇಲೆ ಅವ್ರಿಗೆ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಮತ್ತೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗುತ್ತೆ, ಮತ್ತೆ ಅವ್ರಿಗೆ ರಿಟರ್ನ್ ಟೆಸ್ಟ್ ಆಗುತ್ತೆ, ಫಿಸಿಕಲ್ ಟೆಸ್ಟ್ ಆಗೋದಿಲ್ಲ. ಇದು ನಿಮ್ಗೆಲ್ಲ ಗೊತ್ತಿರಬೇಕು, ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ. ಫಿಸಿಕಲ್ ಆಗಲ್ಲ, ರಿಟರ್ನ್ ಆಗುತ್ತೆ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಮತ್ತೆ DME ಆಗುತ್ತೆ, ಮತ್ತೆ ಫುಲ್ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಹೆಂಗಿರುತ್ತೋ ಅದೇ ತರ ಮಾಡ್ತಾರೆ. ಅದಾದ್ಮೇಲೆ ಯಾರು ಫುಲ್ ಫಿಟ್ ಅಂತ ಅನ್ನಿಸ್ತಾರೆ ಅವ್ರನ್ನ ಮಾತ್ರ 25% ಅಗ್ನಿವೀರರನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಆ ಪ್ರೊಸೆಸಿಂಗ್ ಆಗೋದಿಕ್ಕೆ 6 ತಿಂಗಳು ಟೈಮ್ ಹಿಡಿಯುತ್ತೆ. ಈ 6 ತಿಂಗಳ ಗ್ಯಾಪ್ ಅಲ್ಲಿ ಯಾರು ಮದುವೆ ಆಗೋ ಹಾಗೆ ಇಲ್ಲ. ನೀವು ಮತ್ತೆ ಜಾಯಿನ್ ಆಗಿ ನೀವು ಬಟಾಲಿಯನ್ಗಳಿಗೆ ಹೋದ್ಮೇಲೆ ನೀವು ಮದುವೆನ ಆಗ್ಬೋದು ಗೈಸ್. ಈ 6 ತಿಂಗಳ ಗ್ಯಾಪ್ ಅಲ್ಲಿ ನೀವು ಮದುವೆ ಆಗೋಗಿಲ್ಲ. ಮತ್ತೆ ಈಗ 4 ವರ್ಷದ ಪೀರಿಯಡ್ ಅಲ್ಲಿ ಯಾರ್ಯಾರೆಲ್ಲ ಮದುವೆ ಆಗಿದ್ದೀರಾ ಅವರು ಕೂಡ ಈ 25% ಕೋಟಾದಲ್ಲಿ ಮತ್ತೆ ಕಂಟಿನ್ಯೂ ಮಾಡೋದಿಕ್ಕೆ ಅರ್ಹರಾಗಿಲ್ಲ ಅಂತ ಈ ನ್ಯೂಸ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಗ್ನಿವೀರ್ ಕಾಯಂ ಸೈನಿಕನಾಗುವ ಮೊದಲು ಮದುವೆಯಾದರೆ ಆತನನ್ನು ಶಾಶ್ವತ ಸೇವೆಗೆ ಅರ್ಹನಲ್ಲ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಆತನ ಶಾಶ್ವತ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಅವಕಾಶವು ರದ್ದುಪಡಿಸಲಾಗುತ್ತದೆ. ನಾನು ಇವಾಗ ಹೇಳದ್ನಲ್ಲ, ಪರ್ಮನೆಂಟ್ ಆಗೋದಕ್ಕಿಂತ ಮುಂಚೆ ಏನಾದ್ರು ಮದುವೆ ಆದ್ರೆ ನಿಮ್ಗೆ ಪರ್ಮನೆಂಟ್ ಆಗಿ ತಗೊಳ್ಳೋದಿಲ್ಲ. ಮತ್ತೆ ಏನು 25% ಕೋಟ ಇದೆ, ಆ ಕೋಟದಲ್ಲಿ ಅಪ್ಲೈ ಮಾಡೋದಕ್ಕೂ ಅವಕಾಶನ ಕೊಡೋದಿಲ್ಲ. ಇದು ನಿಮ್ಗೆ ನೆನಪಲ್ಲಿ ಇರಬೇಕು. ಏನಕ್ಕೆ ಸರ್ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ತಾ ಇರ್ಬೋದು. ಏನಕ್ಕೆ ಅಂದ್ರೆ ಶಿಸ್ತು ಕಾಪಾಡೋ ಉದ್ದೇಶದಿಂದ, ಡಿಸಿಪ್ಲಿನ್ ಆಗಿ ಇರ್ಲಿ ಅಂತ ಈ ತರ ಕ್ರಮವನ್ನ ಕೈಗೊಂಡಿದ್ದಾರೆ ಗಾಯ್ಸ್. ಮತ್ತೆ ನಂದು 4 ವರ್ಷ ಕಂಪ್ಲೀಟ್ ಆಗೋಯ್ತು, ಆರಾಮಾಗಿ ನಾನು ಮತ್ತೆ ಅಪ್ಲೈ ಮಾಡ್ತೀನಿ, ನನಗೆ ಈಸಿಯಾಗಿ ಸಿಕ್ಬಿಡುತ್ತೆ ಅಂತ ಅನ್ಕೊಂಡ್ರೆ ನೀವು ಏನು ಅಗ್ನಿವೀರ್ ಟೈಮಲ್ಲಿ ನೀವೇನು 2020 ನೀವೇನು ಜಾಬ್ನ ಫಸ್ಟ್ ಟೈಮ್ ತಗೋತೀರಾ 4 ವರ್ಷ ಪೀರಿಯಡ್ಗೆ, ಅದೇ ತರ ಟಫ್ ಕಾಂಪಿಟೇಷನ್ ಇವಾಗ್ಲೂ ಕೂಡ ಇರುತ್ತೆ. ಯಾಕೆ ಅಂದ್ರೆ ನೀವು 100 ಜನ ರಿಟೈರ್ಡ್ ಆಗಿರ್ತೀರಾ ಅನ್ಕೊಳ್ಳಿ, ಆ 100 ಜನದಲ್ಲಿ 25 ಜನನ ಮಾತ್ರ ಮತ್ತೆ ಅವರು ಕಾಯಂನ ಮಾಡ್ಕೋತಾರೆ. ಹಾಗಾಗಿ ಎಷ್ಟು ಫೈಟ್ ಇರುತ್ತೆ ಅಂತ ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ರಿಟರ್ನ್ ಟೆಸ್ಟ್ ಆಯ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು, ಮತ್ತೆ ಮೆಡಿಕಲ್ ಟೆಸ್ಟ್ ಆಯ್ತು. ಇದರಲ್ಲೆಲ್ಲ ಯಾರು ಫಿಟ್ ಆಗಿದ್ದಾರೆ, ಫಿಸಿಕಲ್ ಟೆಸ್ಟ್ ಏನು ಮಾಡಲ್ಲ, ಆದ್ರೂ ಕೂಡ ಅವರು ಫಿಸಿಕಲ್ ಚೆಕ್ನ ಮಾಡ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನೆಲ್ಲ ಚೆಕ್ ಮಾಡ್ತಾರೆ, ಮತ್ತೆ ಕಂಪ್ಲೀಟ್ ಆಗಿ ಮೆಡಿಕಲ್ ಟೆಸ್ಟ್ ನ ಮಾಡ್ತಾರೆ. ಈ ಟೆಸ್ಟ್ ಅಲ್ಲಿ ಯಾರು ಫುಲ್ ಫಿಟ್ ಅಂಡ್ ಫೈನ್ ಆಗಿ ಅಂತಾನೆ ಹೇಳ್ಬೋದು, ಫಿಟ್ ಆಗಿ ಇದ್ರೆ ಅಂತವ್ರನ್ನ ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. ಮತ್ತೆ ನಿಮ್ಗೆ ರಿಟರ್ನ್ ಟೆಸ್ಟ್ ಅಲ್ಲೂ ಕೂಡ ತುಂಬಾ ಕಾಂಪಿಟೇಷನ್ ಆಗುತ್ತೆ ಗೈಸ್. ಅದೇ ರೀತಿ ಎಕ್ಸಾಮ್ ಸೇಮ್ ಟು ಸೇಮ್ ಆಗುತ್ತೆ. ಮತ್ತೆ ಯಾರು ಫೈನಲ್ ಮೆರಿಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ನ ತಗೊಂಡಿರ್ತಾರೆ ಅವರು ಮತ್ತೆ ಅವಕಾಶನ ಪಡ್ಕೋತಾರೆ ರೆಗ್ಯುಲರ್ ಇಂಡಿಯನ್ ಆರ್ಮಿಗೆ. ನಾನು ಅವಾಗ್ಲೇ ಹೇಳಿದಾಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ರೆ ನೋಡಿ, ಕಾಯಂ ಸೈನಿಕರಾಗಿ ಆಯ್ಕೆಯಾಗುವ ಪ್ರಕ್ರಿಯೆ ಅತ್ಯಂತ ಸ್ಪರ್ಧಾತ್ಮಕವಾಗಿರುತ್ತದೆ. ದೈಹಿಕ ದಕ್ಷತಾ ಪರೀಕ್ಷೆ, ವೈದ್ಯಕೀಯ ತಪಾಸಣೆ, ಸೇವಾ ದಾಖಲೆಗಳ ಪರಿಶೀಲನೆ ಮತ್ತು ಸೇನೆಯ ಅಗತ್ಯತೆಗಳ ಆಧಾರದಲ್ಲಿ ಅಂತಿಮ ಪಟ್ಟಿ ಸಿದ್ಧಪಡಿಸಲಾಗುತ್ತೆ. ಏನೊಂದು PST ಆಯ್ತು, ಮೆಡಿಕಲ್ ಆಯ್ತು, ರಿಟರ್ನ್ ಆಯ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು, ಇದನ್ನೆಲ್ಲ ಮಾಡೋದಕ್ಕೆ ಅವರು 6 ತಿಂಗಳ ಟೈಮ್ ನ ತಗೋತಾರೆ. ಈ ಟೈಮಲ್ಲಿ ಏನಾದ್ರು ನೀವು ಅಪ್ಪಿತಪ್ಪಿ ಮದುವೆ ಆಗ್ಬಿಟ್ರಿ ಅನ್ಕೊಳ್ಳಿ, ಅವಾಗ ನಿಮ್ದು ಅಪ್ಲಿಕೇಶನ್ ಹಾಕಿರ್ತೀರ ಪರ್ಮನೆಂಟ್ ಆಗೋದಿಕ್ಕೆ, ಅದನ್ನ ಅವರು ಅಲ್ಲೇ ನಿಮ್ಮ ಅರ್ಜಿನ ವಜಾಗೊಳಿಸ್ತಾರೆ. ಮತ್ತೆ ನೀವು ಯಾವಾಗ್ಲೂ ಕೂಡ ಪರ್ಮನೆಂಟ್ ಆರ್ಮಿಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ನಿಮ್ನ ಪರ್ಮನೆಂಟ್ ರಿಜೆಕ್ಟೆಡ್ ಮಾಡ್ಬಿಡ್ತಾರೆ. ಮತ್ತೆ ಇಲ್ಲಿ ಇನ್ನೂ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ನೋಡಿ, 2026ರ ಜೂನ್ ಹಾಗೂ ಜುಲೈನಲ್ಲಿ ಒಟ್ಟು 20,000 ಮಂದಿ ಅಗ್ನಿವೀರರು ತರಬೇತಿ ಮುಗಿಸ್ಕೊಂಡು ಕಾಯಂ ಸೈನಿಕರಾಗಲು ಅರ್ಜಿಯನ್ನ ಸಲ್ಲಿಸಲು ಅರ್ಹತೆ ಗಿಟ್ಟಿಸಿರುತ್ತಾರೆ. ಅಂದ್ರೆ 20,000 ಅಗ್ನಿವೀರ್ ಸೋಲ್ಜರ್ಸ್ ಈಗ 26ರಲ್ಲಿ ಈ ವರ್ಷ ಅವರದ್ದು 4 ವರ್ಷ ಪೀರಿಯಡ್ ನ ಮುಗಿಸ್ಕೊಂಡು ಪರ್ಮನೆಂಟ್ ಆಗೋದಿಕ್ಕೆ ಒಂದು ಅರ್ಹತೆನ ಗಿಟ್ಸ್ಕೊಂಡಿದ್ದಾರೆ. 20,000 ಜನನೂ ಕೂಡ ಅಪ್ಲೈ ಮಾಡಬಹುದಂತೆ. ಯಾರು ಮದುವೆ ಆಗಿಲ್ಲ, ಹಾಗಾಗಿ 20,000 ಜನ ಈ ಅವಕಾಶನ ಗಿಟ್ಟಿಸ್ಕೊಂಡಿದ್ದಾರೆ. ಈ 20,000 ಅಗ್ನಿವೀರರಲ್ಲಿ 25% ಮಾತ್ರ ಕಾಯಂ ಆಗೋದಕ್ಕೆ ಅರ್ಹತೆನ ಪಡ್ಕೋತಾರೆ. 20,000 ಜನ ಅಪ್ಲೈ ಮಾಡಬಹುದು, ಅದರಲ್ಲಿ 20,000ದಲ್ಲಿ 25% ಅಂದ್ರೆ 5,000 ಸೋಲ್ಜರ್ಸ್ಗೆ ಮಾತ್ರ ಪರ್ಮನೆಂಟ್ ನ ಮಾಡ್ಕೋತಾರೆ. ಹಾಗಾಗಿ ಯಾರೆಲ್ಲ ಇಂಡಿಯನ್ ಆರ್ಮಿಗೆ ಸೇರ್ಬೇಕು ಅಂತ ಕನಸನ್ನ ಕಾಣ್ತಾ ಇದ್ದೀರಾ ಭಾವಿ ಅಗ್ನಿವೀರರು, ದಯವಿಟ್ಟು ಯಾರು ಮದುವೆನ ಆಗಕ್ಕೆ ಹೋಗ್ಬೇಡಿ.
ಈ ದೇಶ ಸೇವೆಗೋಸ್ಕರ ನೀವು ಏನೆಲ್ಲ ತ್ಯಾಗಗಳನ್ನ ಮಾಡಬೇಕಾಗುತ್ತೆ, ಆ ತ್ಯಾಗಗಳಲ್ಲಿ ಇವಾಗ ಹೊಸದಾಗಿ ಇದೊಂದು ಸೇರ್ಪಡೆ ಆಯ್ತು. ದೊಡ್ಡ ತ್ಯಾಗ ಅಂತಾನೆ ಹೇಳ್ಬೋದು ಇದನ್ನ. ಏನು ಮಾಡೋಕ್ಕಾಗಲ್ಲ. ಈ ರೀತಿ ರೂಲ್ಸ್ ನ ಮಾಡಿದರೆ ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋದಕ್ಕೆ ಇದಕ್ಕೆಲ್ಲ ನಾವು ತಲೆ ಬಾಗ್ಲೇಬೇಕು ಇಂಡಿಯನ್ ಆರ್ಮಿ ರೂಲ್ಸ್ಗೆ. ಸೊ ನಿಮ್ಮ ಮೈಂಡ್ ಅಲ್ಲಿ ಇವಾಗ ಇನ್ನೊಂದು ಓಡ್ತಾ ಇರ್ಬೋದು, ಸರ್ ನಾವು ಕದ್ದು ಮುಚ್ಚಿ ಮದುವೆ ಆಗ್ಬಿಡ್ತೀವಿ, ಮನೇಲಿ ಇರ್ತಾರೆ ಫ್ಯಾಮಿಲಿ, ಏನು ಗೊತ್ತಾಗಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ, ನಾವು 4-5 ವರ್ಷ ಆ ರೀತಿ ಟೈಮ್ ಪಾಸ್ ಮಾಡ್ಕೊಂಡು ಈಗ ಪರ್ಮನೆಂಟ್ ಆದ್ಮೇಲೆ ಮತ್ತೆ ಮದುವೆ ಆಯ್ತು ಅಂತ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ಬೋದಲ್ವಾ ಸರ್ ಅಂತ ಎಷ್ಟೋ ಹುಡುಗರು ಈಗ ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡ್ಬೋದಲ್ವಾ ಸರ್ ಅಂತ. ಇಲ್ಲ, ಆ ರೀತಿ ಎಲ್ಲ ಮಾಡಕ್ಕೆ ಆಗದೇ ಇಲ್ಲ. ಯಾವ ರೀತಿನಾದ್ರೂ ಗೊತ್ತಾಗೇ ಆಗುತ್ತೆ. ನೀವು ಆ ರೀತಿ ಏನಾದ್ರೂ ಮಾಡಿದ್ರೆ ಫ್ರಾಡ್ ಮತ್ತೆ 420 ಕೇಸಲ್ಲಿ ನಿಮ್ಗೆ ಫಸ್ಟ್ ಮಾಡೋ ಕೆಲಸನೇ ನಿಮ್ನ ಜಾಬ್ ಇಂದ ತೆಗಿತಾರೆ. ಇಂಡಿಸಿಪ್ಲಿನ್ ಕೇಸಲ್ಲಿ ತಿಳ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಗೆ ಜೈಲ್ ಕೂಡ ಆಗ್ಬಹುದು, ಮತ್ತೆ ನಿಮ್ಗೆ ಇನ್ನು ಪನಿಷ್ಮೆಂಟ್ಗಳು ಕೂಡ ಕೊಡಬಹುದು. ಹಾಗಾಗಿ ಈ ರೀತಿ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಈಗ ಗೊತ್ತಾಗೋದಿಲ್ಲ, ನಾನು ಊರಲ್ಲಿದ್ದೀವಿ, ನಾವು ತುಂಬಾ ಹಳ್ಳಿಲಿದ್ದೀವಿ, ಆರ್ಮಿ ಇರೋದಲ್ಲಿ ನಮ್ಮ ಹಳ್ಳಿ ಇರೋದಲ್ಲಿ ಗೊತ್ತಾಗಲ್ಲ ಅಂತೆಲ್ಲ ಈ ರೀತಿ ಎಲ್ಲ ಮಾಡಿದ್ರೆ, ನೀವು 420 ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಸಿಗಾಕೋತೀರಾ, ಜೈಲ್ಗೂ ಕೂಡ ಹೋಗ್ತೀರಾ, ಮತ್ತೆ ನಿಮ್ಗೆ ಲೈಫ್ ಟೈಮ್ ಅಲ್ಲಿ ಯಾವುದೇ ಜಾಬ್ಗಳು ಸಿಗಲ್ಲ. ಹಾಗಾಗಿ ಈ ರೀತಿ ಕೆಲಸನ ಮಾಡಬೇಡಿ. ಇದು ಇವತ್ತಿನ ಅಪ್ಡೇಟ್ ಬಂದಿತ್ತು, ಹಾಗಾಗಿ ನಿಮ್ಗೆಲ್ಲ ತಿಳಿಸೋಣ. ಅಗ್ನಿವೀರರಿಗೆ ಮತ್ತೆ ಭಾವಿ ಅಗ್ನಿವೀರರಿಗೆ ಯಾರ್ಯಾರೆಲ್ಲ ತಯಾರಿನ ಮಾಡ್ತಾ ಇದ್ರೆ ಅವ್ರಿಗೆ ತಿಳಿಸೋಣ ಅಂತ ಈ ವಿಡಿಯೋನ ಮಾಡಿದೆ. ಸೊ ದೇಶ ಸೇವೆ ಮಾಡ್ಬೇಕಂದ್ರೆ ಏನೆಲ್ಲ ತ್ಯಾಗಗಳನ್ನ ನಾವು ಆಲ್ರೆಡಿ ಮಾಡ್ತಾ ಇದೀವಿ, ಮಾಡ್ಬೇಕಾಗುತ್ತೆ ಫ್ಯೂಚರ್ ಅಲ್ಲಿ. ಸೊ ನೀವು ಬರ್ಬೇಕಂದ್ರೆ ಇದೊಂದು ತ್ಯಾಗನ ಮಾಡೋದಕ್ಕೆ ರೆಡಿ ಆಗ್ಬೇಕು ಗೈಸ್. ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ನನಗೆ ಬರ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.